ಅಂಜಲಿ ಹತ್ಯೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮಗೆ ನ್ಯಾಯ ಕೊಡಿಸುವ ಭರವಸೆಯನ್ನ ನೀಡಿದ್ದಾರೆ ಎಂದು ಹತ್ಯೆಯಾದ ಅಂಜಲಿ ಅಜ್ಜಿ ಗಂಗಮ್ಮ ಅಂಬಿಗೇರ್ ಅವರು ಹೇಳಿದ್ದಾರೆ. ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರ ಭೇಟಿ ನೀಡಿ ಸಾಂತ್ವನ ಹೇಳಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ಸರ್ಕಾರದ ನೌಕರಿ ಕೊಡಿಸ್ರಿ ಅಂತ ಅಂದೇರಿ. ನಾನು ಶಿಕ್ಷೆ ಕೊಡಿಸ್ರಿ ಅಂದಾಗ ಕೊಡ್ತೇವಮ್ಮ, ಶಿಕ್ಷೆ ನೀ ಏನು ಎದ್ರಾಕ್ ಹೋಗ್ಬೇಡ, ನೀ ಮತ್ತು ಅಂತ ತಪ್ಪು ಏನು ಮಾಡಕ್ಕೆ ಹೋಗಬೇಡ ಅಂತ ಹೇಳಿದ್ರು ಅವ್ರು ಅಷ್ಟೇ. ಅವನಿಗೆ ಶಿಕ್ಷೆ ಕೊಡ್ಬೇಕಂತ ಕೇಳಿದ್ರಿ ನಾವು. ನಿಮಗೆ ಸಮಾಧಾನ ಅವ್ರು ಹೇಳಿದ್ದು? ಹಾಂ ಐತ್ರಿ ಭರವಸೆ. ಅಮ್ಮ ಈಗ ಸಚಿವರು ಬಂದಿದ್ರು ಮನೆಗೆ, ಏನೆಲ್ಲ ಭರವಸೆ ಕೊಟ್ರು? ಈಗ ಎಲ್ಲ ನಿಮ್ಮ ಸಮಾಜದಾರ ಏನ್ ಹೇಳ್ತಾರೆ ಅಂದ್ರೆ ಒಂದು ಗೌರ್ಮೆಂಟ್ ನೌಕರಿ ಕೊಡ್ಬೇಕು, ಅವ್ರಿಗೊಂದು ಮನೆ ಕೊಡ್ಬೇಕು, 50 ಲಕ್ಷ ಪರಿಹಾರ ಕೊಡ್ಬೇಕಂತ ಹೇಳ್ತಿದ್ರು ನಿಮ್ಮ ಸಮಾಜದಾರ. ಈಗ ಸಚಿವರು ಅದಕ್ಕೆ ಸ್ಪಂದನೆ ಕೊಟ್ರ ನಿಮ್ಗೆ? ಇಲ್ರಿ, ಜಾಗ ಕೊಡಿಸ್ತೀನಿ, ಮನೆ ಕೊಡಿಸ್ತೀನಿ, ನೌಕರಿ ಕೊಡಿಸ್ತೀನಿ, ಇವರಿಬ್ಬರಿಗೆ ಸಾಲಿ ಕಲೀರಿ ನೀವು ಚಂದಾಗಿ, ಇಂಥ ಮನೆ ಮಾಡ್ದಂಗೆ ತಪ್ಪು ಮಾಡಬೇಡ, ನೋಡು ಅವ್ನಿಗೆ ಏನು ಮಾಡಿದ್ರು ಇದು ಮಾಡ್ತೀವಿ ನಾವು, ನೀವೆಲ್ಲರೂ ಮನ್ಯಾಗ ಇದ್ದೀರಿ, ನಾವು ಮನ್ಯಾಗ ಇದ್ದೀವಿ ರೀ, ನಾವು ಏನು ಇದು ಮಾಡೋಕ್ಕಾಗಲಿಲ್ಲ, ಹಿಂಗೆ ಮಾಡಿದ್ದೆ ರೀ, ಹಿಂಗೆ ಬಿಡ್ಸಕ್ಕೆ ಹೋದ್ರೆ ಹಿಂಗೆ ತೋರ್ಸಾಕ್ತಿದ್ದೆ ಎದ್ರಿ ನಾ ಮಂದಿನ ಕರೆಯಕ್ಕೆ ಹೋದಿರಿ ಅಂತ ಹೇಳಿದ್ರಿ. ನಾನು ಹೇಳಿದ್ರೆ ಅದು ಏನು ಎದ್ರಕ್ಕೆ ಹೋಗ್ಬೇಡ, ಮನೇನ ನಾ ಎಲ್ಲ ಜಾಗ ಅದು ಕೊಡಿಸಿ, ಹಿಂಗೆ ನೌಕರಿ ಕೊಡಿಸಿ, ನಿಮ್ಮಿಂದ ನಾವೆಲ್ಲರೂ ಅದೀವಿ, 5 ಮಂದಿ ಎಷ್ಟು ಮಂದಿ ಕೂಡಿ ಇದು ಮಾಡ್ತೀವಿ ಅಂತ. ಬ್ಯೂರೋ ರಿಪೋರ್ಟ್ ಸಂತೋಷ್ ಅರಳಿ, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ. ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ.